ಅಪ್ಪಯ್ಯ ಎದಕ್ಕವ ಮಗಳೇ ಹಿಂಗಳಕತ್ತಿ ಏನಾಯ್ತು ನಿಮ್ಗ? ಅಪ್ಪಯ್ಯ ಅಪ್ಪಯ್ಯ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾರ್ಯಾರೋ ಏನೇನೋ ನನ್ನ ಮೇಲೆ ತಪ್ಪು ಹೊರಿಸ್ಬಿಟ್ರಪ್ಪಯ್ಯ. ಇವತ್ತೊಂದೇ ದಿನ ನಾನು ನಿಮ್ಮ ಮನೇಲಿ ಇರೋದು, ನಿನ್ನ ಕಾಲೊತ್ತಿ ನಿನ್ನ ಪೂಜೆ ಮಾಡ್ಬೇಕಂತೈತಪ್ಪ. ನಿನ್ ಮಾಡಿರೋ ನಂಗೆ ತ್ಯಾಗಕ್ಕ ನಾನೇನು ಮಾಡ್ಲಪ್ಪ? ಎದಕ್ ಮಗಳೇ ಇವತ್ತೊಂದಿನ ಅಂತ ಹೇಳಕತ್ತಿ? ಎಲ್ಲೈತಿ ನಾಳೆಯಿಂದ? ಅಪ್ಪಯ್ಯ ಅಪ್ಪಯ್ಯ ಅದೇನಾಯ್ತಂದ್ರ ಅವರಿಲ್ಲ ನಿಮ್ಮ ಚಿಕ್ಕಮ್ಮ ಸರೋಜಮ್ಮ ಅಂತೇಳಿ ಅವ್ರೇನ್ ಮಾಡಿದ್ರು ಗೊತ್ತಾ ಅಪ್ಪಯ್ಯ? ಏನು ಆ ಸರೋಜಮ್ಮ ಬಂದಾಳ? ಏನ್ ಮಾಡ್ಲವಾಕಿ ನಿನ್ಗ? ಅಪ್ಪಯ್ಯ ಅಪ್ಪಯ್ಯ ನಿನ್ನೆ ನೀನು ನೋಡ್ಕೊಂಡು ಹೋಗ್ಬೇಕಾರೆ ನಾನು ರಾಜ ಹೋಯ್ತಿದ್ದಿಲ್ಲ, ನಾನು ರಾಜನು ಹೋಗ್ಬೇಕಾರೆ ಅವರು ಆ ಹುಡುಗ ಬುಲ್ಲಿ ಇಲ್ಲ, ಬುಲ್ಲಿ ಕೈಯಾಗ ಜ್ಯೂಸ್ ಒಳಕ ಯಾವ್ದೋ ಪುಡಿ ಹಾಕಿ ನನ್ಗೂ ಅವನಿಗೂ ಬಟ್ಟೆ ಬಿಚ್ಚಿಸಿ ಇಬ್ರುನು ತುಂಡು ತುಂಡು ಬಟ್ಟೆ ಹಾಕ್ಸಿ ರಾಗಿ ಹೊಲ್ದಾಗ ಮಲಗಿ ಇದು ಜೋಳದಾಗ ಮಲಗಿಸಿದ್ರಪ್ಪ. ಏನೇ ಮಗಳು ಹೇಳಕತ್ತಿರೋದು? ಯಾವ ಲೌಡಿ ಹತ್ರ ಮಾಡ್ದವಳು? ಅವಳನ್ನ ಮಾತ್ರ ಉಳ್ಸಕ್ಕಿಲ್ಲ. ಹಿಂಗೂ ಮಾಡ್ತಾರೆ ಹೆಣ್ಮಕ್ಳು ಜೀವನದಾಗ ಈ ತರ ಮಾಡ್ತಾರೆ ಮಗಳೇ? ಅಪ್ಪಯ್ಯ ಅಪ್ಪಯ್ಯ ಮಲ್ಕೋ ಅಪ್ಪಯ್ಯ ಮಲ್ಕೋ ಅಪ್ಪಯ್ಯ, ನಿನ್ ಕಾಲ ಆರಾಮಿಲ್ಲ ಮಲ್ಕೋ ಅಪ್ಪಯ್ಯ. ಅದಕ್ಕೆ ಸಾವುಕಾರ್ ಮಮ್ಮನುವೆ ಅಮ್ಮನುವೆ ಇಬ್ರು ನನ್ಗುವೆ ರಾಜಂಗುವೆ ನಾಳೆಗೆ ಮದುವೆ ಮಾಡ್ತೀವಿ ಅನ್ನಕತ್ತಾರಪ್ಪಯ್ಯ. ನಂಗೆ ಈಗಲೇ ಮದುವೆ ಬೇಡಪ್ಪಯ್ಯ, ನಾನು ಇನ್ನ ಓದ್ಬೇಕು. ರೀ ಎದಕ್ಕೆ ಹಿಂಗ್ ಕುಂತಿ? ನೀಟಾಗಿ ಮಲ್ಕ. ಏನಾದ್ರು ನನ್ನ ಅಡಿಗೆ ನಾವು ಹೋದ್ರೆ ಏನ್ ಮಾಡ್ತಿ? ಅಣ್ಣ ನೋವು ಬಂದ್ರು ಚಿಂತೆ ಇಲ್ಲ ಲಕ್ಷ್ಮಿ. ನೀನೆಂತ ಲಕ್ಷ್ಮಿ ನಾಳೆಗೆ ಮದುವೆ ಮಾಡ್ತೀನಿ ನನ್ನ ಮಗಳನ್ನ ಅಂತ ಹೇಳಿ ಬಂದಿ ಅಂತಲ್ಲ ನೀನು ಅಂತೇಳಿ ನೀನು ಏನಪ್ಪ ಮಾಡುವಂತಿ? ಇನ್ನೇನ್ ಮಾಡುವಂತಿ? ಈಗೀಗ ಹಿಂಗಾಗೈತಿ ಅಂತ ಗೊತ್ತಾದ್ರೆ ಯಾರು ಮದುವೆ ಮಾಡ್ಕೊಂತಾರ? ಅರ್ಥ ಮಾಡ್ಕ. ಈಗ ನಾವು ಹೆಂಗಿದ್ರು ರಾಜಂಗ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವು, ಹೆಂಗಿದ್ರು ಇದು ಒಳ್ಳೇದೇ ಆಗೈತಿ ಬಿಡು. ಅತ್ತಾಗ ಮಾಡ್ ಕಳ್ಸು ಮಾತಾಗ. ಈಗ ನನ್ನ ಮಗಳ್ಗ ಈಗ ಯಾರು ಮದುವೆ ಆಯ್ತಾರ? ಈಗ ಓದಿಸ್ಕೊಂಡ್ ಕುಂದಿರ್ತೀವಿ ಅನ್ಕೋ. ಈಗ ಓದಕ್ ಹೋದಾಗೆಲ್ಲ ಮಂದಿ 4 ಮಂದಿ ಮಾತಾಡ್ತಾರ ಮದುವೆ ಆದ್ಮೇಲೆ ಓದ್ಸಿ ಅಂತ ಹೇಳು ಬೇಕಾರ. ಆದ್ರೂ ಲಕ್ಷ್ಮಿ ನೀನು ಒಪ್ಕೊಂಬಂದಿಲ್ಲ ನನ್ಗೆ ಒಂಚೂರು ಇಷ್ಟ ಆಗಕತ್ತಿಲ್ಲ ನೋಡು. ಈಗ 12ನೇ ಕ್ಲಾಸ್ ಅಂದ್ರೆ ಒಂದು 18 ವರ್ಷ ಇವಾಗ ನಡೆಯಕತ್ತೈತಿ. ಇವಾಗಲ ಮದುವೆ ಮಾಡೋದು ಏನೈತಿ ಲಕ್ಷ್ಮಿ ನಮ್ಮ ಮಕ್ಳಿಗ? ಅಯ್ಯೋ ನಿನ್ಗಂಗ ನನ್ಗೂ ಐತಿ ಕಣಪ್ಪ. ಇವಾಗ 2nd PU ಓದಕತ್ತಾಳ, ಇವಾಗ್ಲೇ ಮದುವೆ ಬೇಡ ಅಂತ ಅನ್ನಕತ್ತಿದ್ದು. ಇವಾಗ ಸರೋಜಮ್ಮ ಮಾಡಿರೋ ಕೆಲ್ಸಕ್ಕ ಅರ್ಚನಮ್ಮ ನೋಡಾಳ, ಎಲ್ಲಾರು ನೋಡಾರ. ರೋಡಲ್ಲಿ ನನ್ನ ಮಗಳೇನಾರು ಕಾಲೇಜ್ಗೆ ಹೋಗ್ಬೇಕಾರ ಮಂದಿ ಒಸಿ ಆಡ್ಕಂತಾರ. ಗೌಡ್ರ ಗದ್ದೆಯಾಗ ಮಲ್ಗಿದೋಳಿ ಇವಳು ಗೌಡ್ರ ಮಗನ ಜೊತೆ ಅಂತ ಹೇಳಿ ನನ್ನ ಮಗಳಿಗೆ ಕೆಟ್ಟ ಹೆಸರು ತಂದ್ಬಿಡ್ತಾರಪ್ಪ. ಅರ್ಥ ಮಾಡ್ಕ. ಸರಿ ನಡಿ, ಅತ್ತೆಗೆ ಹೇಳಿ ಬಂದೀನಿ, ಎಲ್ಲ ವಿಚಾರನ ಅತ್ತೆಗೆ ತಿಳಿಸಿ ಬಂದೀನಿ. ನಡೀರಿ ಮನೆಗೆ ಅಮ್ಮ. ಈಗೇನ್ ಮದ್ವೆ ಐತಿ ಆಗಕ್ಕಿಲ್ವಾ? 16 ಹೇಳ್ಬಿಡು. ನಮ್ಮ ಮನೆ ಮರ್ಯಾದೆ ತೆಗಿಯಕ ಉಡ್ಸ್ಬಿಟ್ಟಿರಿ ಅಂದ್ರ ಬೇಡ, ಅದಾಗ ಆಗಕ್ಕ ಹೋಗ್ಬೇಡ ನೀನು. ನಾವ ಎಲ್ಲಾರು ಹೋಗ್ಬಿಡ್ತೀವಿ, ನಾನು ನನ್ನ ಗಂಡನ ಕರೆದು. ನಾನು ಇನ್ನೊಬ್ಬ ಮಗಳ ಅವಳ ನಮ್ಮ ಮುಂದೆ ಕರ್ಕೊಂಡು ಮತ್ತ ನನ್ನ ಮಗನ್ ಕರ್ಕೊಂಡು ಹೋಗ್ಬಿಡ್ತೀನಿ. ನೀವೇ ಆರಾಮಾಗಿ ಇದ್ಬಿಟ್ರಿ ಅತ್ತಾಗ. ಯವ್ವ ನಾನು ಎಲ್ಲವ ಆಗಲ್ಲ ಅಂತೇಳಿನಿ, ನನ್ಗೆ ಇನ್ನೂ ಓದ್ಬೇಕು ಕಣವ್ವ. ನೀನೇನವ ಇಷ್ಟು ಬೇಗ ಮದುವೆ ಮಾಡಕತ್ತಿ? ನಾನು ಹೆಂಗವ ಮಾಡ್ಕೊಳ್ಳಿ ಮದುವೆನ? ಅರ್ಥ ಮಾಡ್ಕ. ಇವತ್ತು ಮದುವೆ ಮಾಡ್ಕಂದ್ರ ನೀನು ಶಾಲೆಗೆ ಹೋಯ್ತಿ, ಕಾಲೇಜ್ಗೆ ಹೋಯ್ತಿ, ನಾನು ಕಳಿಸೋ ಹಂಗೆ ಮಾಡ್ತೀನಿ. ಸರಿ ಏನ? ಸುಮ್ಕ ಒಪ್ಕೊಂಬಿಡು ಮಗ. ಅರ್ಥ ಮಾಡ್ಕ. ನಿನ್ ಮ್ಯಾಕ್ ಕೆಟ್ಟ ಹೆಸರು ಬರೋದು ನಮ್ಗೆ ಇಷ್ಟಿಲ್ಲವ್ವ. ಇವತ್ತೇನೋ ನೀನು ಆಗಕ್ಕಿಲ್ಲ ಅಂತ ಅನ್ಬೋದು, ನಾಳೆ ನಿನ್ಗ ತಲೆ ಮ್ಯಾಗ ಚಪ್ಪಡಿ ಎಳ್ದು ಬಿಡ್ತಾರ. ಅರ್ಥ ಮಾಡ್ಕ. ಸರಿ ಕಣವಯ್ಯ, ನೀನು ಹೇಳ್ದೆ ಅಂತ ಹೇಳಿ ನಾನು ಒಪ್ಕೊಂತೀನಿ. ನಾನು ಮದುವೆಗೆ ಒಪ್ಕೊಂತೀನಿ ಅಪ್ಪಯ್ಯ. ನನ್ನ ನಾಳೆ ಮದುವೆ ಆಯ್ತೀನಿ ಕಣಪ್ಪಯ್ಯ. ಆದ್ರೂ ಲಕ್ಷ್ಮಿ ನೀನು ಮಾಡ್ತೀರಾ ನಂಗೆ ಒಂಚೂರು ಇಷ್ಟ ಆಗಕತ್ತಿಲ್ಲ ನೋಡು. ಆ ಸರೋಜಮ್ಮಂಗ ಬಡ್ದು ಊರ್ ಮಂದಿ ಮುಂದೆ ಹೇಳ್ಸಿದ್ರೆ ಯಾರು ಲಕ್ಷ್ಮಿ ಮಾತಾಡ್ತಿದ್ರು ನನ್ನ ಮಗಳ ಬಗ್ಗೆ? ಬಡ್ದು ಹೇಳ್ಸ್ಬಿಟ್ರೆ ಮುಗ್ದ ಹೋಯ್ತಿತ್ತಲ್ಲ. ಇವ್ರಿ ನಿಂಗೆ ಅರ್ಥ ಆಗಕ್ಕಿಲ್ಲ, ಸುಮ್ಮನಿರು. ಒಂದ್ ಹೆಣ್ಮಕ್ಳ ಮ್ಯಾಗ ಕೆಟ್ಟ ಹೆಸರು ಬಂದೈತಂದ್ರ ಅದನ್ನ ಅಲ್ಲೇ ಸರಿ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ನನ್ನ ಮಕ್ಳ ಮ್ಯಾಗ ಕೆಟ್ಟ ಹೆಸರು ಬರ್ತಾವ. ಅರ್ಥ ಮಾಡ್ಕ. ಈಗ ನೀನ್ ಹೆಣ್ರಾಗಿ ನಾನು ಇಷ್ಟು ವರ್ಷ ಬಾಳ್ಕಂಡು ನಿನ್ ಜೊತೆಯಾಗಿ ನೀನೇನೇ ತಪ್ಪು ಮಾಡಿದ್ರು ತಪ್ಪು ಒಪ್ಪು ಎಲ್ಲಾನು ಸಹಿಸ್ಕೊಂಡು ಬಂದಿಲ್ಲೇನ? ಸುಮ್ಮನೆ ಬಿಟ್ಬಿಡು. ನನ್ನ ಇಷ್ಟ ಬಂದಂಗ ನನ್ನ ಮಗಳಿಗೊಂದು ದಾರಿ ತತ್ತೀನಿ. ಅದೆಲ್ಲ ಸರಿ. ಮನೆಯಾಗ ಯಾರು ಇಲ್ಲೇನ? ಯಾರು ಇಲ್ಲ ಪುರೋಹಿಣಿ ಅವರೆಲ್ಲ? ದಡ್ಡಿಗೆ ಹೋಗಿ ಬರ್ತೀವಿ ಅಂತ ಅತ್ತೆ ಸೊಸೆ ಇಬ್ರು ಹೋದ್ರವ, ಇಷ್ಟೊತ್ತಾದ್ರೂ ಬಂದಿಲ್ಲ. ಈ ವಿಚಾರ ಎಲ್ಲ ಅವ್ರ ಮುಂದೆ ಮಾತಾಡ್ಬೇಕಂಡ್ ಲಕ್ಷ್ಮಿ. ನನ್ನ ಮಗಳ ಜೀವನ ಹಾಳಾಗ್ಬಿಡುತ್ತಾ? ಏನು ಮಾತಾಡಕ್ ಹೋಗ್ಬೇಡ ಮಂದಿ ಎದುರುಗ. ಇವ್ರಿ ಯಾರು ಮಾತಾಡ್ತಾರ? ಫಸ್ಟ್ ನಾಳಕ ಮದುವೆ ಮಾಡ್ಬಿಡುವ. ಸುಮ್ಮನಿರು. ನಮ್ಮ ಶಾಂತಿ ಅಮ್ಮಂಗುವ ಮತ್ತೆ ರಾಜಂಗುವ ಮದುವೆ ಮಾಡಿ ಬೇಸು. ನಮ್ಮ ಮನ್ಯಾಗ ಇರ್ಸ್ಕೊಂಡ್ರೆ ಚಿಂತಿಲ್ಲ, ಇಲ್ಲ ಅವ್ರ ಮನ್ಯಾಗಾರು ಇರ್ಲಿ, ಒಟ್ನಾಗ ಫಸ್ಟ್ ಮದುವೆ ಮಾಡೋ ಮೇರು. ಸರಿ ಕಣ್ ಲಕ್ಷ್ಮಿ, ಪುರೋಹಿಣಿ ಬಂದ ತಕ್ಷಣ ಹೇಳ್ಬಿಟ್ಟು ನಡಿ ಮನೆಗೋಮ. ಇನ್ನು ಅವಂಗೆ ಹೇಳಿ ತಾನೇ ಎಲ್ಲನೂ. ಪ್ರತಿಯೊಂದು ಹೇಳಿ ಬಂದೀನಿ. ಅತ್ತೆನೂ ಅದನ್ನೇ ಹೇಳಕತ್ತಾಳ. ಮೊದ್ಲು ಮದುವೆ ಮಾಡ್ಬಿಡುಮ ಶಾಂತಿ ಅಮ್ಮಂಗ, ಬೇಡ ಹಿಂಗಾದ್ಮ್ಯಾಗ ಇಟ್ಕೊಳ್ಳೋದು ಅನ್ನಕತ್ತಾಳ. ಫಸ್ಟ್ ಮಾಡ್ಬಿಡು ಮಟಕ. ಸರಿ ಏನ? ಅತ್ತೆನೂ ಅನ್ನಕತ್ತಾಳ ಕಣ. ಸರಿ ಕಣವಯ್ಯ, ನೀನು ಅಜ್ಜಿ ಎಲ್ಲ ಒಪ್ಕೊಂಡಿರ ಅಂದ್ಮೇಲೆ ನಾನು ನಾಳೆ ಮದುವೆ ಆಯ್ತೀನಿ ತಗ. ಅಯ್ಯ ಯವ ಲಕ್ಷ್ಮಿ ಯವ ಶಾಂತಿ ಬಂದ್ಬಿಟ್ಟಾಳ. ಶಾಂತಿ ಅವಳೆದ್ರು ಅಲ್ಬೇಡ, ಅದಕ್ಕತ್ತ ನಿಂದ್ರು ಅಲ್ಬೇಡ. ಹ್ಞೂ ಕಣ ಪುರೋಹಿಣಿ, ಅಲ್ಲೇ ಇದ್ಲಂತಕ ನಮ್ಮ ಮನೆ ಹತ್ರನೇ. ಅದಕ್ಕೆ ಹೋಗಿ ಮನೆ ಹತ್ರ ಬಂದು ಇವತ್ತು ನಿಮ್ಮ ಮಾಮನ್ ಕರ್ಕೊಂಡು ಹೋಯ್ತೀವಿ ಕಣ ಮನೆಯಾಗ, ನಿಮ್ಮ ಚಿಕ್ಕಪ್ಪನ. ಅದಕ್ಕೆ ಹಂಗಾಡ್ತಿ. ಚೂರಿಯಪ್ಪ ಇರ್ಲಿ ತಕ, 1-2 ದಿನ ಇಲ್ಲಿಯೇ ಬೇಸ್ ನೋಡ್ಕೊಂತೀವಿ. ಮಗ
ಹುಟ್ಟಿಲ್ಲ ಗುರಿ ಇಲ್ಲ ಬೇಸ್ ನೋಡ್ಕೊಂತೀನಿ ಅಂತ ಹೇಳ್ತಿ ನಿನ್ಗಿರೋ ಬುದ್ಧಿ ಸಂಬಂಧಿಕರಿಗೆ ಇರೋಕ್ಕಿಲ್ಲ ಸಂಬಂಧಿಕರ ಕೇಳ್ಬಗ್ಗೆ ಕೊಯ್ತಾರ ಬೇಡಕ್ಕನ ನಾನು ಮನ್ಯಾಗ ಹೇಳಿ ಬಂದೀನಿ ಎಲ್ಲಾನು ನಾನು ಶಾಂತಿ ಅಮ್ಮನ ಹಿಡ್ಕೊಂಡು ಎತ್ಕೊಂಡು ಹೋಯ್ತೀವಿ ಕಣ ಸರಿ ಕಣಮ್ಮ ಆಯಿತು. ನೀನು ಇಷ್ಟು ಹೇಳಕತ್ತಿ ಅಂದ್ರೆ ಕರ್ಕೊಂಡವ್ರಿ ಇನ್ನೇನು ಮಾಡ್ತೀರಿ? ಅತ್ತೆ ಅಲ್ಲೇ ಉಳ್ಕೊಂಬಿಟ್ಲು. ನಾನು ಹೇಳ್ತೀನಿ ಕರ್ಕೊಂಡವ್ರಿ. ಇರು ಅಂದ್ರು ಹೋಗಕತ್ತೀರ, ಏನು ಮಾಡೋಕ್ಕಾಗಕ್ಕಿಲ್ಲ. ಸುಂದ್ರಂಗೊಂದು ಮಾತು ಹೇಳ್ಬೇಕಿತ್ತು. ಸುಂದ್ರ ಅಲ್ಲೇ ಇದ್ದಕ್ಕನ ಹೇಳಿ ಬಂದೀನಿ. ಸರಿ ಕಣಮ್ಮಮ್ಮೆ ಆಯಿತು. ಸಾರು ಶಾಂತಿ ಅಮ್ಮ ಬಾಯ್. ರೀ ಬಾ ನಿಧಾನಕ್ಕೊಮ್ಮ. ಇವತ್ತ 2ನೇ ದಿನ, ಇನ್ನೊಂದು ಸ್ವಲ್ಪ ದಿನ ಹೋದ್ರ ಪಂಡಿತ್ರು ಹೇಳವ್ರೆ ಏನು ಆಗಕ್ಕಿಲ್ಲ ಅಂದವ್ರ. ನಾಳೆ ಒಂದ್ಸಲ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದ್ಬಿಡ್ಬೇಕನ್ರಿ. ಹ್ಞೂ ಸರಿ ನಡಿ ಲಕ್ಷ್ಮಿ, ಫಸ್ಟ್ ಒಟ್ಟಿಗೊಮ್ಮ. ಯಾಕಪ್ಪಯ್ಯ ಇದೇ ನಟಿ ಅಲ್ವಾ? ನಿಂಗೆ ಮನೆ ಅನಿಸ್ಲಿಲ್ವಾ ಇದು? ಅಯ್ಯೋ ಹಂಗಲ್ಲ ಮಗಳೇ, ನೀನು ನನ್ನ ಮಗಳಲ್ಲ ಏನಿಲ್ಲ, ಯಾವ ಋಣನೋ ಏನೋ, ಯಾವ ಜನ್ಮದ ಬಂದನೋ ಏನೋ, ಬೇಸ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ರಾತ್ರಿ ಎಲ್ಲ ಅಪ್ಪಯ್ಯ ಕಾಲು ಹಿಡ್ಕೊಡ್ಲಾ ನಿಮ್ ಕೊಡ್ಲಾ ಅಂತೇಳಿ ನೀನು ಸುಂದರ ಇಬ್ರು ಬೇಸ್ ನೋಡ್ಕೊಂಡಿರ. ನಿನ್ನ ಹೆಂಗಮ್ಮ ಮಗಳ ಅನ್ನೋದಂಗಿರ್ಲಿ, ಇದು ನಮ್ಮ ಮನೇನೆ ಕಣವ. ಮಟ್ಟಿಗಮ್ಮ ನಡಿ ಅಂದಲ್ಲಪ್ಪಯ್ಯ, ಅದಕ್ಕೆ ಹಂಗಂದಿ. ಬರ್ರಿ ಬರ್ರಿ, ಹುಷಾರ ಕರ್ಕೊಂಡೋಗವ. ಸರಿ ಕಣ್ಪುರಾಣಿ, ಯಾವ ಜನ್ಮದ ಪುಣ್ಯನೋ ಏನೋ ಬೇಸ್ ನೋಡ್ಕೊಂಡು ಏನಂಗಣ್ಣನ. ಆದ್ರೂ ನನ್ನ ಕಾಲು ಬೇಯಿಸಿರ್ಬೇಕಿತ್ತು ಲಕ್ಷ್ಮಿ. ಆ ಸರೋಜಿಗೆ ಒಂದು ಕತ್ತಿ ಕಾಣಿಸ್ತಿದೆ, ಏನು ಮಾಡಲಿ? ಯಪ್ಪ ಇಲ್ಲಿ ಮಾತಾಡೋದು ಬೇಡಕ್ಕನ, ಪಟ್ಟಿಗೆ ಹೋಗಿ ಮಾತಾಡೋಣ ಬಾ. ಸರಿ ಸರಿ ನೋಡಿ, ನಮ್ಮ ಅವ್ನ ಜೊತೆ ಮಾತಾಡ್ತೀನಿ. ಆಕೆಗೆ ಐತಿ, ಆ ಸರೋಜಿ ಮಾತ್ರ ಬಿಡಕ್ಕಿಲ್ಲ. ನಡಿ ನಡಿ. ಎದಕ್ಕೆ ಲಕ್ಷ್ಮಿ ಹೇಳ್ತಿ? ಎದು ಕಲ್ತಿ? ಕಾಲೊಂಚೂರು ಲೇಟ್ ಆಗೈತೆ ಅಷ್ಟು, ಅದು ಬಿಟ್ರೆ ಏನಾಗೈತೆ? ಇರೋ ಸುಮ್ಮನೆ. ಹಂಗಲ್ಲ ಕಣಪ್ಪ, ಒಂದಿನ ಕುಂಟದನಲ್ಲ ಬೇಸ್ ತಿರ್ಗಾಡ್ಕಂತ ಇದ್ದೋನು. ನೆನ್ನೆಯಿಂದ ಮಲಗಿತ್ತವ, ಮಲ್ಕಂದಿ ನೋಡಿದ್ರು ಅಟ್ಟೂರಿತ್ತ. ಅಯ್ಯೋ ಚಿಕ್ಕ ಚಿಕ್ಕ, ನಿಂಗೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತ್ಲ ಮಗನೇ. ಅಯ್ಯೋ ನಿನ್ನ ತಂಗಿಯ ಆ ಸರೋಜಿನ ಬೇಡ ಕನಂಗೆ ಖಾಲಿ ಬೇಡ ಅಂತೇಳಿ ಬಡ್ಕಂದು ನೀನು ನನ್ನ ತಂಗಿ ಅಂತೇಳಿ ತಲೆ ಮೇಲೆ ಹೊರ್ಸ್ಕೊಂಡು ನನ್ನ ಮಗಳಿಗೆ ಎಂಥ ಪರಿಸ್ಥಿತಿ ತಂದ್ಬಿಟ್ಟು ನೋಡ್ದೇನವ್ವ. ಅಯ್ಯೋ ಅಯ್ಯೋ ಲಕ್ಷ್ಮಿ ಎಲ್ಲನೂ ಹೇಳಿದ್ಲಕ್ಕಪ್ಪ ಫೋನ್ ಹಚ್ಚಿ. ನಂಗೆ ಒಟ್ಟುರಿತೈತಕ್ಕಲ್ಲ. ಅಯ್ಯೋ ನನ್ನ ಮೊಮ್ಮಗಳನ್ನ ಇನ್ನು ಆಡಂಬರದಿಂದ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅಯ್ಯೋ ಇಂಥ ಪರಿಸ್ಥಿತಿ ಬರುತ್ತಾ ಮುಂಡೆ, ಇಂಥದ್ದು ನನಗೆ ಒಟ್ಟು ಅಂತ ಯಾರು ಗೊತ್ತಿತ್ತಪ್ಪ. 5 ಬೆರಳು ಒಂದೇ ಸಮನೆ ಇರ್ತಾವಪ್ಪ. ಮುಂಡೆಗೂ ನಮ್ಮ ಹಾಲು ಕೊಡ್ಸೋಳು, ನನಗೂ ಹಾಲು ಕೊಡ್ಸೇ ಬೆಳೆಸಿರೋದು, ಅವಳಿಗೇನು ವಿಸ ಕೊಡ್ಸಿ ಬೆಳೆಸಿಲ್ಲಪ್ಪೋ. ಎಂಥ ಗತಿ ತಂದ್ಬಿಟ್ಲು ನನ್ನ ಮೊಮ್ಮಗಳಿಗೆ. ಅಜ್ಜೋ ಅಜ್ಜೋ, ನಾನು ನಿಮ್ಮೆಲ್ಲರೂ ಬಿಟ್ಟು ಹೋಗ್ಬೇಕಾಜಿ. ಶಾಂತಿವ ಎದಕ್ಕೆ ಐತಿ? ಬುಟ್ಟೇನಾರು ಬೇರೆ ದೇಶಕ್ಕೆ ಇದೇ ಊರಾಗಿದ್ದಿ. ನೋಡ್ಬೇಕಂದಾಗೆಲ್ಲ ಆ ಕಡೆ ಕೆರೆಗೆ ಬಂದು ನೋಡ್ಕೊಂಬತ್ತೀನಿ ಮಗ್ಳೆ. ಅಳ್ಬೇಡ, ಯೋಚನೆ ಮಾಡ್ಬೇಡ ಮಗ್ಳೆ. ಅಯ್ಯೋ ಅಯ್ಯೋ, ನನ್ನ ತಂಗಿ ಅಂತ ತಂಗಿ ಯಾರಿಗೂ ಬೇಡಪ್ಪ. ಎಂತ ನೇ ಮಾಡ್ಬಿಟ್ಲು ನನ್ನ ಮೊಮ್ಮಗ್ಳಗ. ಅಯ್ಯೋ ನನ್ನ ಮಗಂಗೆ ಬೇರೆ ಇಂಥ ಟೈಮಾಗ ಕಾಲೇಟ್ ಆಗೈತಿ ಅಂತ ನೇ ಮಾಡ್ಬಿಟ್ರಪ್ಪ. ಎಲ್ಲ ಸೇರ್ಕೊಂಡ್ರು ನನ್ನ ಮನೇನೆ ಎಕ್ಕೊಡ್ಸ್ಬಿಟ್ರು. ಅತೇವ್ ಏನು ಮಾಡೋಕ್ಕಾಗಕ್ಕಿಲ್ಲ. ನಾಳೆಗ ಗೌಡ್ರು ಎಲ್ಲಾರನ್ನೂ ಸೇರಿಸ್ತೀನಿ ಅಂದಾರ. ನಾಳೆಗ ಎಲ್ಲಾರನ್ನೂ ಕರೆದು ಮದುವೆ ಮಾಡ್ಬಿಡ್ಬ ಅಂದಾರ. ಸುಮ್ಮನೆ ಶಾಂತಿ ಅಮ್ಮನ ಮದುವೆ ಮಾಡಿಕೊಟ್ಟು ಬಿಡ್ಬ ಕಣತ್ತೇವ್. ಅಯ್ಯೋ ನನ್ನ ಮುಂದೆ ಆಡ್ಕೊಂಡು ಬೆಳಿತಿದ್ ಮಗ. ಅವ ಊಟ ಕೊಡ್ಲಾ ಅಂತ ಬತ್ತಿತ್ತು. ಅವ ಹೆಣ್ಣ ತಗೊಂಡೋಗಿ ಆಡ ಹುಡುಗರನ್ನ ಮದುವೆ ಮಾಡೋದು ಅಂದ್ರೆ ಹೆಂಗ ಲಕ್ಷ್ಮಿ? ಹೊಟ್ಟೆ ಉರಿತೈತೆ ಕಣೆ, ಹೊಟ್ಟೆ ಉರಿತೈತೆ. ಅದೇ ಏನು ಮಾಡೋಕ್ಕಾಗಕ್ಕಿಲ್ಲ. ಇವಾಗ ಏನಾರು ಹೊಟ್ಟೆ ಉರಿತೈತೆ ಅಂತ ಬಿಟ್ರ ನಾಳೆ ನನ್ನ ಮಕ್ಳು ಮ್ಯಾಕ್ ಕೆಟ್ಟ ಹೆಸರು ಬಂದ್ಬಿಡ್ತಾವ. ಬೇಡ, ಫಸ್ಟ್ ಮದುವೆ ಮಾಡಿ ಕಳಿಸ್ಬಿಡಮ್ಮ, ಸುಮ್ಮನಿರತ್ತೆ. ಅಯ್ಯೋ ಅಯ್ಯೋ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದಿತ್ತು ಲಕ್ಷ್ಮಿ. ಆ ಸರೋಜಿನ ಸುಮ್ಮನೆ ಬಿಡಬಾರ್ದಿತ್ತು. ಸರಿಯಾಗಿ ಬಾರಿಸಿ ಒದ್ದು ಮಾಡಿದ್ರಾ. ಅಯ್ಯೋ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಲಕ್ಷ್ಮಿ. ನಾನು ಏನಾರು ಅಲ್ಲಿ ಇರ್ಬೇಕಿತ್ತು, ಅವಳನ್ನ ಕೊಂದು ಜೈಲ್ಗೆ ಹೋಗ್ಬಿಡ್ತಿದ್ದಲ್ಲೋ. ನೀನೇ ನಂಗೆ ಪಾಪ್ತವ್ರನ್ನ ಕೊಂದ್ಬಿಟ್ರು, ನೀನು ಯಾಕೆ ಜೈಲ್ಗೆ ಹೋಯ್ತಿ? ನಿನ್ಗೆ ಏನಂತ ಹಣೆ ಬರ ಜೈಲಲ್ಲಿ ಎನ್ಸುವಂಥದ್ದು? ಆ ಮುಂಡೆ ಅವಳೆ ಸೈತಳಕ್ಕೆ ತಿನ್ನಕ್ಕಿಟ್ಟಿಲ್ದಂಗೆ ಸೈತಾಳ. ಸುಮ್ಮನಿರು, ಎದು ತಲೆ ಕೆಡ್ಸ್ಕಂತಿ? ಅಲ್ಲ ಕಣ್ಲು, ಆಡ್ತಿದ್ ಮಗುವಿನ ತಗೊಂಡೋಗಿ ಅಕ್ಕ ಜೋಳದೊಳಕ್ಕೆ ಮಲಗಿಸೋಳಂತಲ್ಲ. ಎಂತ ಲೌಡಿ ಮುಂಡೆ ಇರ್ಬೇಕು ಇವಳು. ಒಟ್ಟಿಗೆ ಅನ್ನ ತಿನ್ನಕ್ಕಿಲ್ಲಕ್ಕಿಲ್ಲ. ಒಟ್ಟಿಗೆ ಅನ್ನ ತಿನ್ನಕ್ಕಿಲ್ಲ. ನನ್ನ ಮೊಮ್ಮಗಳ ಜೀವನನೇ ಹಾಳು ಮಾಡ್ಬಿಟ್ಲು. ಅಜ್ಜೋ ಯೋಚನೆ ಮಾಡ್ಬೇಡ, ಸುಮ್ಮನಿರ ಅಜ್ಜಿ. ಹೆಂಗೋ ನನ್ನ ಹಣೆ ಬರದಲ್ಲಿ ಬರ್ದಂಗ ಆಗುತ್ತಾ? ಹೆಣ್ಣಾಗುಟ್ಟದ್ಮೇಲೆ ಇವತ್ತಲ್ಲ ನಾಳೆ ಹೋಲೇಬೇಕು. ಯೋಚನೆ ಮಾಡ್ಬೇಡ, ಸುಮ್ಮನಿರಂಗೆ. ಮೊದಲೇ ಏದೇ ನೋವು ಅಂತಿ. ನಿನ್ ಮಗ ಬೇರೆ ಕುಂಟುತನ. ನನ್ಗ 2 ಕಡೆ ಮಾಡೋ ಥರ ಮಾಡ್ಬಿಡ್ಬೇಡ್ರಿ. ಅಯ್ಯೋ ಸುಮ್ಮನೆ ಇದ್ದು ಬಿಡ್ರಿ. ನಾಳೆ ಒಂದಿನ ಸುಮ್ಕ ಮದುವೆ ಮಾಡ್ಕೊಟ್ಬಿಟ್ಟು ನನ್ನ ಮಗಳನ್ನ ನಾನು ಬೇಸ್ ನೋಡ್ಕೊಂತೀನಿ. ನಾನೇನು ಬಿಟ್ಬಿಡಕ್ಕಿಲ್ಲ. ನನ್ನ ಮಗಳಿಗೆ ನಾನು ಯಾವಾಗಲೂ ಆಸರಿಯಾಗಿರ್ತೀನಿ. ಸುಮ್ಮನಿರಂಗೆ, ಅಳ್ಬೇಡ. ಎಂತೆಂಥವ್ರಿಗೋ ಎಂತೆಂಥ ಅಕ್ಕ ತಂಗಿರಿರ್ತಾರಲ್ಲ ಲಕ್ಷ್ಮಿ. ನೀನು ಕರ್ಕೊಂಬಂದು ಮದುವೆ ಮಾಡ್ಕೊಂಬಿಟ್ಟು ನನ್ನ ಮನೆ ಉದ್ಧಾರ ಆಗ್ಬಿಡ್ತು ಅಂತೇಳಿ ಏನ ಸಾಯ್ತಾಳ ಅವಳು. ಅಯ್ಯೋ ಅವಳೆ ಕೊಟ್ಟು ಹೋಗ, ಅವಳು ಬರಬಾರ್ದು ಬಂದ್ಬಿಡ್ತಾ ಲಕ್ಷ್ಮಿ. ತಿನ್ನಕ್ಕಿಟ್ಟಿಲ್ದಂಗೆ ಸಾಯ್ತಾಳ ನೋಡು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಹೆಣ್ಣಿಗೆ ಕೆಟ್ಟ ಹೆಸರು ಬಂದಾಗ ಅಲ್ಲೇ ಮದುವೆ ಮಾಡಿ ಸರಿ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ನನ್ನ ಮನೆ ಹೆಣ್ಮಕ್ಳ ಜೀವನ ಹಾಳಾಗಿ ಹೋಗ್ಬಿಡುತ್ತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.